ಕಿಡ್ನಿ ಕ್ಯಾನ್ಸರ್ನ ಸೈಲೆಂಟ್ ಕಿಲ್ಲರ್ ಅಥವಾ ಮೂಕ ಕೊಲೆಗಾರ ಅಂತ ಯಾವ ಕಾರಣಕ್ಕೆ ಕರೀತಾರೆ ಅಂತಂದರೆ, ಇತ್ತೀಚಿನ ಬೆಳವಣಿಗೆ ಪ್ರಕಾರ ನಾವು ಏನು ಗ್ಲೋಬಲ್ ಇನ್ಸಿಡೆನ್ಸ್ ಅಂತ ಹೇಳ್ತೀವಿ, ಜಗತ್ತಾದ್ಯಂತ ಎಲ್ಲ ದೇಶಗಳಲ್ಲಿ ಕಿಡ್ನಿ ಕ್ಯಾನ್ಸರ್ ಇನ್ಸಿಡೆನ್ಸು ಜಾಸ್ತಿ ಆಗ್ತಾ ಇದೆ. 2-5% ಅಷ್ಟು 2 ಕಿಡ್ನಿಯಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಕಿಡ್ನಿಯಲ್ಲೂ ಗಡ್ಡೆ ಅಂತಂದರೆ ಅದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಗಡ್ಡೆ ಇರ್ಬೋದು ಅಥವಾ ಕ್ಯಾನ್ಸರ್ಗೆ ಸಂಬಂಧಪಟ್ಟಿಲ್ಲದೆ ಇರತಕ್ಕಂಥ ಗಡ್ಡೆಗಳು ಇರ್ಬೋದು. ಕಿಡ್ನಿ ಕೋಶಗಳು ಇರ್ತವೆ, ಸೆಲ್ಸ್ ಅಂತ ಹೇಳ್ತೇವೆ. ಆ ಸೆಲ್ಸ್ ಯಾವಾಗ ಕಂಟ್ರೋಲ್ ತಪ್ಪಿ ಅದು ಡಿವೈಡ್ ಆಗೋಕ್ಕೆ ಶುರುವಾಗ್ತದೋ ಆಗ ಅಲ್ಲಿ ಒಂದು ಗಡ್ಡೆ ಆಗಿ ಉತ್ಪತ್ತಿ ಆಗ್ತಕ್ಕಂಥದಕ್ಕೆ ಸಾಧ್ಯತೆ ಇರ್ತದೆ. ಗಡ್ಡೆ ಬಂದರೂ ಕೂಡ ಅದು ಹೊಟ್ಟೆ ಉಬ್ರ ಬರೋದಾಗಲಿ, ಹೊಟ್ಟೆ ಊತ ಬರೋದಾಗಲಿ ಅದು ಕಾಣಿಸ್ಕೊಳೋದಿಲ್ಲ. ಭಾಳಷ್ಟು ಜನಗಳು ಪರಿಗಣಿಸಿ ಅದನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥ ಒಂದು ಇದು ಉದಾಹರಣೆನೇ ಜಾಸ್ತಿ ಇದೆ. ನೀರು ಹೆಚ್ಚು ತೆಗೆದುಕೊಂಡ್ರೂ ಕೂಡ ಬಣ್ಣ ಬದಲಾವಣೆ ಆಗಲಿಲ್ಲ ಅಂತಂದರೆ ಆ ಒಂದು ಲಕ್ಷಣವನ್ನು ನಿರ್ಲಕ್ಷ್ಯ ಮಾಡಬಾರ್ದು. ಸೊ ಇದು ಜಂಕ್ ಫುಡ್, ಪ್ರೋಸೆಸ್ಡ್ ಫುಡ್ಡು, ಫಾಸ್ಟ್ ಫುಡ್ಡು ಡೈರೆಕ್ಟ್ ರಿಲೇಷನ್ ಇಲ್ಲ ಅಂದ್ರೂ ಇಂಡೈರೆಕ್ಟ್ಲಿ ಇಟ್ ಕ್ಯಾನ್ ಕಾಸ್ ಕಿಡ್ನಿ ಕ್ಯಾನ್ಸರ್. ಕೆಲವು ಟೈಮ್ ಕಾಲು ನೋವಿದೆ, ಕೈ ನೋವಿದೆ ಅಂತ ತಿಂಗಳಾನ್ಗಟ್ಲೆ, ವರ್ಷಾನ್ಗಟ್ಲೆ ನಾವು ಯಾವಾಗ ಪೇನ್ ಕಿಲ್ಲರ್ ಉಪಯೋಗಿಸ್ತೀವೋ ಆಗ ಕಿಡ್ನಿ ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ದೇಹದ ಕಶ್ಮಲವನ್ನು ಹೊರಹಾಕೋದ್ರಲ್ಲಿ ಪ್ರಮುಖ ಅಂಗ ಅಂತ ಹೇಳಿದ್ರೆ ಅದು ಕಿಡ್ನಿ. ನಾವು ಅಂದ್ಕೊಂಡಿರ್ತೀವಿ ನಮ್ಮ ದೇಹದ ಬೇರೆ ಬೇರೆ ಭಾಗದಲ್ಲಿ ಕ್ಯಾನ್ಸರ್ ಬರುತ್ತೆ, ಅದರಲ್ಲೂ ಕೂಡ ಮೋಸ್ಟ್ ಆಫ್ ದ ಕಾಮನ್ ಅಂತ ನಾವು ನೋಡೋದಾದರೆ ನಮಗೆ ಬ್ರೆಸ್ಟ್ ಕ್ಯಾನ್ಸರ್ ಬರಬಹುದು ಅಥವಾ ಇನ್ಯಾವುದೋ ಭಾಗದಲ್ಲಿ ಕ್ಯಾನ್ಸರ್ ಬರಬಹುದು ಅಂತ. ಆದರೆ ಕಿಡ್ನಿಯಲ್ಲೂ ಕೂಡ ಕ್ಯಾನ್ಸರ್ ಗೆಡ್ಡೆಗಳು ಉಂಟಾಗಬಹುದು. ಹೀಗಾಗಿನೇ ಕಿಡ್ನಿ ಕ್ಯಾನ್ಸರ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಒಂದು ವೇಳೆ ಕಿಡ್ನಿ ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಅದರ ಲಕ್ಷಣ ಏನಾದರೂ ಇರುತ್ತಾ, ಯಾಕೆ ಈ ಒಂದು ಕಿಡ್ನಿ ಕ್ಯಾನ್ಸರನ್ನು ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ, ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಪ್ರಸಾದ್ ಮೈಲಾರಪ್ಪ, ಪ್ರೊಫೆಸರ್ ಆ್ಯಂಡ್ HOD ಆ್ಯಂಡ್ ಸೀನಿಯರ್ ಕನ್ಸಲ್ಟೆಂಟ್, ಯೂರಾಲಜಿಸ್ಟ್, ಯೂರೋ ಆನ್ಕಾಲಜಿಸ್ಟ್, ರಾಮಯ್ಯ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಾಮಯ್ಯ ಮೆಮೋರಿಯಲ್ ಹಾಸ್ಪಿಟಲ್, ಬೆಲ್ ರೋಡ್, ಮತ್ತಿಕೆರೆ, ಬ್ಯಾಂಗ್ಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಸರ್, ಈಗ ಕಿಡ್ನಿಯಲ್ಲಿ ಉಂಟಾಗುವಂಥ ಒಂದು ಕ್ಯಾನ್ಸರ್, ಸೊ ತುಂಬ ಜನರಿಗೆ ಕಿಡ್ನಿ ಸ್ಟೋನ್ ಬಗ್ಗೆ ಕೇಳಿರ್ತಾರೆ ಅಥವಾ ಕಿಡ್ನಿ ಫೇಲ್ಯೂರ್ ಬಗ್ಗೆ ಕೇಳಿರ್ತಾರೆ. ಆದರೆ ಕಿಡ್ನಿ ಆರೋಗ್ಯ ಅಂತ ಬಂದಾಗ ಅಲ್ಲಿ ಉಂಟಾಗುವಂಥ ಕ್ಯಾನ್ಸರ್ ಗೆಡ್ಡೆಗಳ ಬಗ್ಗೆ ಕೂಡ ಜನರಿಗೆ ಗೊತ್ತಾಗುವಂಥದ್ದು ತುಂಬಾ ಮುಖ್ಯ ಅಂತ ಹೇಳ್ಬೋದು. ಸೊ ಕಿಡ್ನಿ ಕ್ಯಾನ್ಸರ್ ಅಂತ ಹೇಳಿದರೆ ಏನು, ಇದನ್ನು ಸಿಂಪಲ್ ಆಗಿ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡ್ಬೋದಾ ಅಂತ. ಇನ್ನೊಂದು ಡೌಟ್ ಬರುತ್ತೆ, 2 ಕಿಡ್ನಿಯಲ್ಲಿ ಕ್ಯಾನ್ಸರ್ ಗೆಡ್ಡೆಗಳು ಉಂಟಾಗ್ಬೋದು ಅಥವಾ ಒಂದರಲ್ಲಿ ಮಾತ್ರ ಬರುತ್ತಾ ಅಂತ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕಿಡ್ನಿ ಕ್ಯಾನ್ಸರ್ ಅಂತಂದರೆ ಕಿಡ್ನಿಯಲ್ಲಿ ಗಡ್ಡೆ ಬರ್ತಕ್ಕಂಥದ್ದಕ್ಕೆ ಕಿಡ್ನಿ ಕ್ಯಾನ್ಸರ್ ಅಂತ ಹೇಳ್ತಾರೆ. ಸೊ ಮುಂಚೆ ಏನು ಹೇಳ್ತಿದ್ವಿ ಅಂದರೆ ನಮ್ಮ ಮೆಡಿಕಲ್ ಟರ್ಮ್ಸಲ್ಲಿ ಎನಿ ಸಾಲಿಡ್ ಲೀಷನ್ ಇನ್ ದ ಕಿಡ್ನಿ ಈಸ್ ಕನ್ಸಿಡರ್ಡ್ ಟು ಬಿ ಕ್ಯಾನ್ಸರ್. ಯಾವುದೇ ಒಂದು ದಪ್ಪನಾದ ಗಡ್ಡೆನ ಕ್ಯಾನ್ಸರ್ ಅಂತ ಪರಿಗಣಿಸಬೇಕು, ಅನ್ಲೆಸ್ ಪ್ರೂವ್ಡ್ ಅದರ್ವೈಸ್. ಅಂದರೆ ನಾವು ಕೆಲವು ವಿಧಾನಗಳಿಂದ ಅದನ್ನು ಪರೀಕ್ಷೆ ಮಾಡಿಸಿ ಅದು ಗಡ್ಡೆ ಕಿಡ್ನಿ ಕ್ಯಾನ್ಸರ್ ಗಡ್ಡೆ ಅಲ್ಲ ಅಂತ ತೀರ್ಮಾನ ಮಾಡೋವರೆಗೂ ಕೂಡ ಅದು ಕ್ಯಾನ್ಸರ್ ಗಡ್ಡೆನೇ ಅಂತನ ಪರಿಗಣಿಸಬೇಕು. ಯಾವ ಕಾರಣದಿಂದ ಕಿಡ್ನಿ ಕ್ಯಾನ್ಸರ್ ಬರ್ತದೆ ಅಂತಂದರೆ, ಕಿಡ್ನಿ ಕೋಶಗಳು ಇರ್ತವೆ, ಸೆಲ್ಸ್ ಅಂತ ಹೇಳ್ತೇವೆ. ಆ ಸೆಲ್ಸ್ ಯಾವಾಗ ಕಂಟ್ರೋಲ್ ತಪ್ಪಿ ಅದು ಡಿವೈಡ್ ಆಗೋಕ್ಕೆ ಶುರುವಾಗ್ತದೋ ಆಗ ಅಲ್ಲಿ ಒಂದು ಗಡ್ಡೆ ಆಗಿ ಉತ್ಪತ್ತಿ ಆಗ್ತಕ್ಕಂಥದಕ್ಕೆ ಸಾಧ್ಯತೆ ಇರ್ತದೆ. ಇದು ಕಿಡ್ನಿ ಕ್ಯಾನ್ಸರ್ ಅಂತ ಹೇಳ್ತೇವೆ. ಓಕೆ, 2 ಕಿಡ್ನಿಯಲ್ಲೂ ಕೂಡ ಒಟ್ಟಿಗೆ ಗೆಡ್ಡೆ ಬರುವಂತಹ ಸಾಧ್ಯತೆ ಇರುತ್ತೆ ಹೇಗೆ? ಸಾಧಾರಣವಾಗಿ ಒಂದು ಕಿಡ್ನಿಯಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥದ್ದು ಸಹಜ. 2 ಕಿಡ್ನಿಯಲ್ಲಿಯೂ ಅಪರೂಪವಾಗಿ ಕ್ಯಾನ್ಸರ್ ಬರ್ತದೆ. ಸೊ 2-5% ಅಷ್ಟು 2 ಕಿಡ್ನಿಯಲ್ಲಿ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಅದು ಅಪರೂಪ. ಆದರೆ ಹೆಚ್ಚಾಗಿ ಯಾವುದಾದ್ರೂ ಒಂದು ಕಿಡ್ನಿಯಲ್ಲಿ ಕ್ಯಾನ್ಸರ್ ಜಾಸ್ತಿ ಬರುತ್ತೆ ಅಂತ. ಒಂದು ಕಿಡ್ನಿಯಲ್ಲಿ ಸಾಮಾನ್ಯವಾಗಿ 90-92% ಒಂದು ಕಿಡ್ನಿಯಲ್ಲಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು. ಓಕೆ. ಡಾಕ್ಟರ್, ನೀವು ಮಾತಾಡ್ತಾ ಹೇಳಿದ್ರೆ ಕಿಡ್ನಿಯಲ್ಲಿ ಗೆಡ್ಡೆ ಉಂಟಾಗೋದನ್ನ ಕ್ಯಾನ್ಸರ್ ಅಂತ ಹೇಳ್ಬೋದು ಅಂತ. ಈಗ ಕೆಲವೊಂದ್ಸತಿ ಗೆಡ್ಡೆ ಅಂದ ತಕ್ಷಣ ಕೆಲವೊಮ್ಮೆ ನಾನ್ ಕ್ಯಾನ್ಸರಸ್ ಲಂಪ್ ಕೂಡ ಅಥವಾ ಗೆಡ್ಡೆ ಕೂಡ ಇರುತ್ತೆ. ಕಿಡ್ನಿಯಲ್ಲೂ ಕೂಡ ಹಾಗಾದ್ರೆ ಕ್ಯಾನ್ಸರ್ ಅಲ್ಲದೆ ಇರುವಂತಹ ಗೆಡ್ಡೆಗಳು ಬರುವಂತಹ ಚಾನ್ಸಸ್ ಇರುತ್ತೆ ಸರ್? ಹಾಗಿದ್ರೆ ಕಿಡ್ನಿಯಲ್ಲೂ ಗಡ್ಡೆ ಅಂತಂದರೆ ಅದು ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಗಡ್ಡೆ ಇರ್ಬೋದು ಅಥವಾ ಕ್ಯಾನ್ಸರ್ಗೆ ಸಂಬಂಧಪಟ್ಟಿಲ್ದಿರ್ತಕ್ಕಂಥ ಗಡ್ಡೆಗಳು ಇರ್ಬೋದು. ಕ್ಯಾನ್ಸರ್ ಸಂಬಂಧಪಟ್ಟಿಲ್ದಿರ್ತಕ್ಕಂಥ ಗಡ್ಡೆಗಳನ್ನು ನಾವು ಬಿನೈನ್ ಟ್ಯೂಮರ್ಸ್ ಆಫ್ ದ ಕಿಡ್ನಿ ಅಂತ ಹೇಳ್ತೇವೆ. ಹಾಗಾಗಿ ಕಿಡ್ನಿಯಲ್ಲಿ ಹಲವಾರು ಬಿನೈನ್ ಟ್ಯೂಮರ್ಸ್ ಕೂಡ ಇರ್ತವೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ಏಂಜಿಯೋಮಯೋಲೈಪೋಮಾ ಅಂತ ಹೇಳ್ತೇವೆ. ಸೊ ಆ ರೀತಿ ಬಿನೈನ್ ಟ್ಯೂಮರ್ಸ್ ಕೂಡ ಇರ್ತದೆ. ಬಟ್ ನಾವು ಒಂದ್ಸರಿ ಯಾವುದೇ ಒಂದು ಕಿಡ್ನಿಯಲ್ಲಿ ಗಡ್ಡೆ ಕಾಣಿಸ್ಕೊಂಡಾಗ ಅದನ್ನ ಪರೀಕ್ಷೆ ಮಾಡಿದಾಗ ಕೆಲವು
ವಿಧಾನಗಳಿದ್ದಾವೆ, ಪರೀಕ್ಷಾ ವಿಧಾನಗಳು. ಆಗ ನಮಗೆ ಖಾತ್ರಿ ಆಗ್ತದೆ ಇದು ಕ್ಯಾನ್ಸರ್ ಗಡ್ಡೆಯೋ ಅಥವಾ ಕ್ಯಾನ್ಸರ್ ಗಡ್ಡೆ ಅಲ್ಲೋ ಅಂತ ನಮಗೆ ಖಾತ್ರಿ ಆಗ್ತದೆ. ಓಕೆ, ಕಾಮನ್ ಆಗಿ ಕಿಡ್ನಿ ಕ್ಯಾನ್ಸರ್ ಅನ್ನು ಸೈಲೆಂಟ್ ಕಿಲ್ಲರ್ ಅಂತ ಕರೀತಾರೆ, ಯಾಕೆ ಸರ್? ಕಿಡ್ನಿ ಕ್ಯಾನ್ಸರ್ನ ಸೈಲೆಂಟ್ ಕಿಲ್ಲರ್ ಅಥವಾ ಮೂಕ ಕೊಲೆಗಾರ ಅಂತ ಯಾವ ಕಾರಣಕ್ಕೆ ಕರೀತಾರೆ ಅಂತಂದರೆ, ಬಹಳಷ್ಟು ಒಂದು ಬಿಗಿನಿಂಗಲ್ಲಿ, ಸೊ ಮೊದಲನೇ ಹಂತ ಅಂತ ನಾವು ಏನು ಹೇಳ್ತೀವಿ, ಕಿಡ್ನಿ ಕ್ಯಾನ್ಸರ್ ಮೊದಲನೇ ಹಂತ ಅಂತ ಏನು ಹೇಳ್ತೀವಿ, ಆ ಒಂದು ಸ್ಟೇಜಲ್ಲಿ ಯಾವ ಲಕ್ಷಣಗಳು ಕಿಡ್ನಿ ಕ್ಯಾನ್ಸರ್ ಲಕ್ಷಣಗಳು ಇರೋದಿಲ್ಲ. ನಮಗೆ ಯಾವ ತೊಂದರೆಗಳು, ಅವನು ಸಾಮಾನ್ಯ ಆರೋಗ್ಯವಾಗಿ ಜೀವನ ನಡೆಸ್ತಾ ಇರ್ತಾನೆ, ಯಾವ ಲಕ್ಷಣಗಳು ಕಂಡಿಲ್ಲದೆ ಇರೋದ್ರಿಂದ ಅದೊಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಬೋದು. ಎರಡನೇದಾಗಿ ನಾವು ಕಿಡ್ನಿ ಅಂಗನ ನೋಡಿದಾಗ, ಕಿಡ್ನಿ ನಮ್ಮ ಒಂದು ಎಲುಬುಗಳ, ಅದು ಹೊಟ್ಟೆ ಒಳಗಡೆ ಎಲುಬುಗಳಿಂದ ಪ್ರೊಟೆಕ್ಟ್ ಆಗಿ ಒಳಗಡೆ ಇರ್ತದೆ. ಗಡ್ಡೆ ಬಂದರೂ ಕೂಡ ಅದು ಹೊಟ್ಟೆ ಉಬ್ರ ಬರೋದಾಗಲಿ, ಹೊಟ್ಟೆ ಊತ ಬರೋದಾಗಲಿ ಅದು ಕಾಣಿಸ್ಕೊಳೋದಿಲ್ಲ, ಲಕ್ಷಣಗಳೂ ಇರೋದಿಲ್ಲ. ಕಿಡ್ನಿ ಒಳಗಡೆ ಇರೋದ್ರಿಂದ ಅದರದ್ದು ಯಾವುದೇ ಒಂದು ಸೂಚನೆಗಳು ನಮಗೆ ಕಾಣೋದಿಲ್ಲ. ಹಾಗಾಗಿ ಅದನ್ನು ಕಿಡ್ನಿ ಕ್ಯಾನ್ಸರ್ನ ಸೈಲೆಂಟ್ ಕಿಲ್ಲರ್ ಅಥವಾ ಮೂಕ ಕೊಲೆಗಾರ ಅಂತ ಹೇಳ್ತಾರೆ. ಓಕೆ ಓಕೆ, ಹಾಗಾಗಿ ಫಸ್ಟ್ ಸ್ಟೇಜಲ್ಲಿ ಇರ್ತಾ ಏನು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರಿ. ಹಾಗಿದ್ರೆ ಯಾವ ಹಂತ ತಲುಪಬೇಕಾದ್ರೆ ಲಕ್ಷಣಗಳು ಕಾಣಿಸ್ಕೋಬಹುದು, ಯಾವಾಗ ಎಚ್ಚೆತ್ಕೋಬೇಕಾಗಬಹುದು ಅಂತ ಸರ್? ಯಾವಾಗ ಕಿಡ್ನಿ ಕ್ಯಾನ್ಸರು, ಅದರಲ್ಲಿ ಹಲವಾರು ಹಂತಗಳಿದ್ದಾವೆ. 1ನೇ ಹಂತ, 2ನೇ ಹಂತ, 3ನೇ ಹಂತ ಹಾಗೂ 4ನೇ ಹಂತ. ಸೊ ಯಾವಾಗ ಅದು ಒಂದು 4ನೇ ಹಂತಕ್ಕೆ ತಲುಪುತ್ತೋ ಆಗ ಕಿಡ್ನಿ ಆ ಲಕ್ಷಣಗಳು ಬರ್ತಕ್ಕಂಥದ್ದು ಜಾಸ್ತಿ ಆಗ್ತದೆ. ಮೊದಲನೇ ಹಂತದಲ್ಲೂ ಕೂಡ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ತವೆ, ಆದರೆ ನಾವು ಆ ಲಕ್ಷಣಗಳನ್ನ ನಿರ್ಲಕ್ಷ್ಯ ಮಾಡಬಾರ್ದು, ಬಹಳ ಗಂಭೀರವಾಗಿ ಪರಿಗಣನೆ ಮಾಡಬೇಕು. ಯಾವ ಥರವಾದ ಲಕ್ಷಣಗಳು ಮೊದಲನೇ ಹಂತದಲ್ಲಿ ಕಿಡ್ನಿ ಕ್ಯಾನ್ಸರಲ್ಲಿ ಕಾಣಿಸ್ಕೊತವೆ, ಯಾವ್ಯಾವ ಲಕ್ಷಣಗಳು ಅಂದರೆ, ಒಂದು ಮೂತ್ರದಲ್ಲಿ ರಕ್ತ ಬರ್ತಕ್ಕಂಥದ್ದು. ಸೊ ರಕ್ತ ಅಂತ ಹೇಳಿದರೆ ಅದು ಕೆಂಪು ಬಣ್ಣ ಇರ್ಬೋದು, ಗುಲಾಬಿ ಬಣ್ಣ ಇರ್ಬೋದು, ಕಂದು ಬಣ್ಣ ಇರ್ಬೋದು, ಅಥವಾ ರಕ್ತ ಒಂದು ದಿನ ಬಂದು ಉಳಿದಂತೆ ನಿಂತು ಹೋಗ್ಬೋದು, ಅಥವಾ ರಕ್ತ ಪದೇ ಪದೇ ಬರ್ತಕ್ಕಂಥದ್ದು, ರಕ್ತ ಮೂತ್ರ ನೋವಿದ್ದು ರಕ್ತ ಬರ್ತಕ್ಕಂಥದ್ದು, ನೋವಿಲ್ಲದೆ ರಕ್ತ ಬರ್ತಕ್ಕಂಥದ್ದು, ಈ ಹಲವಾರು ಥರ ರಕ್ತ ಬರ್ತಕ್ಕಂಥದ್ದನ್ನು ಯಾವುದೇ ಒಂದು ಇದರಿಂದನೂ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಒಂದು ರಕ್ತ ಮೂತ್ರದಲ್ಲಿ ರಕ್ತ ಬರ್ತಕ್ಕಂಥದ್ದು. ಎರಡನೇ ಲಕ್ಷಣ ಏನಂತಂದರೆ, ನಮ್ಮ ಪಕ್ಕೆಲುಬುಗಳಲ್ಲಿ ಅಥವಾ ಪಾರ್ಶ್ವದಲ್ಲಿ ನೋವು ಬರ್ತಕ್ಕಂಥದ್ದು, ಅಥವಾ ಸೊಂಟದಲ್ಲಿ ನೋವು ಬರ್ತಕ್ಕಂಥದ್ದು, ಅಥವಾ ಸೊಂಟದ ಮೇಲ್ಭಾಗದಲ್ಲಿ ನೋವು ಬರ್ತಕ್ಕಂಥದ್ದು. ಸಾಮಾನ್ಯವಾಗಿ ಏನಾಗ್ತದೆ ಅಂತಂದರೆ, ಸೊಂಟ ನೋವು ಅಥವಾ ಪಾರ್ಶ್ವದ ನೋವು ಬಂದಾಗ ಇದು ಗ್ಯಾಸ್ಟ್ರಿಕ್ ಇರ್ಬೋದು, ಅಥವಾ ಜಾಸ್ತಿ ಕೆಲಸ ಮಾಡಿರೋದ್ರಿಂದ ನೋವು ಬರ್ತದೆ. ಹಾಗೆ ಭಾಳಷ್ಟು ಜನಗಳು ಪರಿಗಣಿಸಿ ಅದನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥ ಒಂದು ಇದು ಉದಾಹರಣೆನೇ ಜಾಸ್ತಿ ಇದೆ. ಸೊ ಬೇರೆ ಯಾವ ಥರ ಒಂದು ತೀವ್ರವಾದ ಸುಸ್ತಾಗ್ತಕ್ಕಂಥದ್ದು, ನಾವು ಅನಿಮಿಯಾ ಅಂತ ಕರಿತೇವೆ, ಅಥವಾ ತಲೆ ಸುತ್ತು ಬರ್ತಕ್ಕಂಥದ್ದು, ಅಥವಾ ಉಸಿರಾಟದ ತೊಂದರೆ ಆಗ್ತಕ್ಕಂಥದ್ದು, ಇವೆಲ್ಲ ಅನಿಮಿಯಾ ಲಕ್ಷಣಗಳು. ಸೊ ಆ ಥರ ಇದ್ದರೂ ಕೂಡ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಆಮೇಲೆ ನಮಗೆ ಬೇರೆ ಇನ್ನೇನು ತೊಂದರೆಗಳು ಇದರಲ್ಲಿ ಕಾಣಿಸ್ಕೊಳ್ತದೆ ಅಂತಂದರೆ, ಸಪೋಸ್ ಏನಾದರೂ ಅದು ಮಧ್ಯದ ಹಂತಕ್ಕೆ ಅಥವಾ ಕೊನೆಯ ಹಂತಕ್ಕೆ ಹೋದರೆ ಅದು ಬೇರೆ ಅಂಗಾಂಗಗಳ ಮೇಲೆ ಒಂದು ಪ್ರೆಷರ್ ಉಂಟಾಗಿ ಆವಾಗ ನೋವು ಕೂಡ ಉಲ್ಬಣ ಆಗ್ಬೋದು. ಓಕೆ ಓಕೆ, ಸೊ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಮೂತ್ರದಲ್ಲಿ ರಕ್ತ ಹೋಗುವಂಥದ್ದು, ಬೆನ್ನಲ್ಲಿ ನೋವು ಬರ್ತಕ್ಕಂಥದ್ದು. ಕೆಲವು ಟೈಮ್ ಏನಾಗುತ್ತೆ, ಹಸಿವು ಕಡಿಮೆ ಆಗ್ತದೆ, ಊಟ ನೋಡಿದ್ರೆ ಅವ್ರಿಗೆ ನಮಗೆ ಊಟ ಬೇಡ ಅಂತಕ್ಕಂಥ ಒಂದು ಸೂಚನೆ, ಅಥವಾ ಸ್ವಲ್ಪ ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ರ ಬಂತು, ನಮಗೆ ಊಟ ಸಾಕು ಅಂತಕ್ಕಂಥ ಸೂಚನೆ ಇರ್ಬೋದು, ಅಥವಾ ತೂಕ ಕಡಿಮೆ ಆಗ್ತಕ್ಕಂಥ ಒಂದು ಸೂಚನೆ ಇರ್ಬೋದು. ಕೆಲವು ಟೈಮು ವ್ಯಾಯಾಮ ಮಾಡಿ ಆಹಾರವನ್ನು ಒಂದು ನಿಯಂತ್ರಣ ಮಾಡಿ ತೂಕ ಕಮ್ಮಿ ಆದರೆ ಅದು ಸಹಜವಾಗಿರ್ತದೆ. ವ್ಯಾಯಾಮ ಇಲ್ದಲೇ, ಆಹಾರ ನಿಯಂತ್ರಣ ಮಾಡ್ದಲೇ ತೂಕ ಕಡಿಮೆ ಆಗ್ತಾ ಇದೆ ಅಂದರೆ ಆ ಒಂದು ಸೂಚನೆಯನ್ನು ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಅನ್ವಾಂಟೆಡ್ ವೆಯ್ಟ್ ಲಾಸ್. ಸೊ ಅದನ್ನು ನಾವು ನಿರ್ಲಕ್ಷ್ಯ ಮಾಡಿದೆ. ಕೆಲವು ಟೈಮು ಜ್ವರ ಬರ್ತದೆ. ಸಾಧಾರಣವಾಗಿ ಜ್ವರ ಬಂದರೆ ಶರೀರದಲ್ಲಿ ಯಾವುದಾದ್ರೂ ಒಂದು ಭಾಗದಲ್ಲಿ ಸೋಂಕಿದ್ರೆ,
ಈಗ ಯೂರಿನರಿ ಟ್ರ್ಯಾಕ್ಟ್ ಇರ್ಬೋದು ಅಥವಾ ಶ್ವಾಸಕೋಶ ಇರ್ಬೋದು ಅಥವಾ ಬೇರೆ ಎಲ್ಲಾದರೂ ಸೋಂಕಿದ್ರೆ ಜ್ವರ ಬರ್ತಕ್ಕಂಥದ್ದು ಸಾಧಾರಣ. ಆದರೆ ಎಲ್ಲ ಪರೀಕ್ಷೆ ಮಾಡಿಸ್ಕೊಂಡು ಶರೀರದಲ್ಲಿ ಎಲ್ಲೂ ಸೋಂಕಿಲ್ಲ ಅಂತ ಖಚಿತಪಡಿಸ್ಕೊಂಡ ಮೇಲೆ ಆದರೂ ಕೂಡ ಜ್ವರ ಬರ್ತಾ ಇದ್ರೆ ಆ ಒಂದು ಲಕ್ಷಣವನ್ನು ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಸೊ ಇವೆಲ್ಲ ಕೂಡ ಸೂಚನೆಗಳು. ಈ ಎಲ್ಲ ಸೂಚನೆಗಳು ಬಂದಾಗ ನಾವು ಎಚ್ಚೆತ್ಕೋಬೇಕಾಗುತ್ತೆ. ಓಕೆ, ಈಗ ಮೂತ್ರದ ವಿಚಾರದಲ್ಲಿ ಬಂದಾಗ ತುಂಬಾ ಜನರಿಗೆ ಈಗ ಯೂರಿನ್ ಹೋಗ್ಬೇಕಾದ್ರೆ ಸ್ವಲ್ಪ ಯೆಲ್ಲೋ ಕಲರ್ ಬರುತ್ತೆ, ಅವಾಗ ತುಂಬಾ ಟೆನ್ಷನ್ ಆಗುತ್ತೆ ಏನಪ್ಪ ಇದು ಅಂತ. ಮೂತ್ರ ಈಗ ಹಳದಿ ಬಣ್ಣ, ಗಾಢ ಹಳದಿ ಬಣ್ಣಕ್ಕೆ ಬಂತು ಅಂತ ಹೇಳಿದಾಗ್ಲೂ ಕೂಡ ಅದು ಕಿಡ್ನಿ ಸಮಸ್ಯೆ ಒಂದು ಸೂಚನೆ ಆಗಿರುತ್ತೆ ಡಾಕ್ಟರ್, ಅಥವಾ ಡಿಹೈಡ್ರೇಷನ್ ಅಂತ ಹೇಳ್ತೀರಾ? ಹಳದಿ ಬಣ್ಣ ಅಂತಂದರೆ ಸಾಮಾನ್ಯವಾಗಿ ಅದನ್ನು ನಾವು ಡಿಹೈಡ್ರೇಷನ್ ಅಥವಾ ಶರೀರದಲ್ಲಿ ನೀರು ಕಡಿಮೆ ಆದಾಗ, ನೀರು ಕಡಿಮೆ ಕುಡಿದಾಗ ಆ ಒಂದು ಥರ ಹಳದಿ ಬಣ್ಣ ಕಾಣಬಹುದು. ಸೊ ಆ ಥರದ ಸಾಮಾನ್ಯವಾಗಿ ನೀರು ಹೆಚ್ಚು ಕುಡಿಯೋದ್ರಿಂದ ಅದು ಮೂತ್ರದ ಬಣ್ಣ ಚೇಂಜ್ ಆಗ್ತದೆ. ನೀರು ಹೆಚ್ಚು ತೆಗೆದುಕೊಂಡ್ರು ಕೂಡ ಬಣ್ಣ ಬದಲಾವಣೆ ಆಗಲಿಲ್ಲ ಅಂತಂದರೆ ಆ ಒಂದು ಲಕ್ಷಣವನ್ನು ನಿರ್ಲಕ್ಷಣೆ ಮಾಡಬಾರ್ದು. ಹಾಗಿದ್ರೆ ಡಾಕ್ಟರ್, ಈಗ ನಿಮ್ಮ ಅನುಭವದಲ್ಲಿ ನೋಡಿರೋ ಪ್ರಕಾರ ಇತ್ತೀಚೆಗೆ ಕಿಡ್ನಿ ಕ್ಯಾನ್ಸರ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅಥವಾ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳ್ತೀರಾ, ಹೇಗೆ? ಇತ್ತೀಚಿನ ಬೆಳವಣಿಗೆ ಪ್ರಕಾರ ನಾವು ಏನು ಗ್ಲೋಬಲ್ ಇನ್ಸಿಡೆನ್ಸ್ ಅಂತ ಹೇಳ್ತೀವಿ, ಜಗತ್ತಾದ್ಯಂತ ಎಲ್ಲ ದೇಶಗಳಲ್ಲಿ ಕಿಡ್ನಿ ಕ್ಯಾನ್ಸರ್ ಇನ್ಸಿಡೆನ್ಸು ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ನಮ್ಮ ಭಾರತ ದೇಶದಲ್ಲೂ ಕೂಡ ಕಿಡ್ನಿ ಕ್ಯಾನ್ಸರ್ ಇನ್ಸಿಡೆಂಟ್ ಬಹಳಷ್ಟು ಜಾಸ್ತಿ ಆಗಿದೆ. ಸೊ ಈ ಥರ ಜಾಸ್ತಿ ಆಗೋದಕ್ಕೆ ಹಲವಾರು ಕಾರಣಗಳು ಇರ್ತವೆ. ಒಂದು, ನಮ್ಮ ಜೀವನ ಶೈಲಿ ಯಾವ ರೀತಿ ಇರ್ತದೆ, ಯಾವ ರೀತಿ ಬದಲಾವಣೆಗಳ ಇತ್ತೀಚಿನ ಒಂದು ಯುವಕರು ಮಾರ್ಪಾಟು ಮಾಡ್ಕೊಂಡಿದ್ದಾರೆ. ಒಂದು, ಧೂಮಪಾನದಲ್ಲಿ ತೊಡಗಿರ್ತಕ್ಕಂಥದ್ದು, ಇನ್ನೊಂದು ಅತಿಕಾಯ ಅಥವಾ ಅತಿ ಸ್ಥೂಲ ಅಂತ ಒಬಿಸಿಟಿ ಅಂತ ಹೇಳ್ತೇವೆ, ಅದು ಇರ್ಬೋದು. ಅಥವಾ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ಜಾಸ್ತಿ ಇರ್ಬೋದು, ಮಧುಮೇಹ ಕಾಯಿಲೆ ಇರ್ತಕ್ಕಂಥದ್ದು ಇರ್ಬೋದು, ವ್ಯಾಯಾಮ ಇಲ್ಲದೆ ಇರ್ತಕ್ಕಂಥದ್ದು ಇರ್ಬೋದು. ಹಲವಾರು ಕಾರಣಗಳಿಂದ ಇತ್ತೀಚೆಗೆ ಕಿಡ್ನಿ ಕ್ಯಾನ್ಸರ್ ಇದು ಇನ್ಸಿಡೆನ್ಸ್ ಜಾಸ್ತಿ ಆಗ್ತದೆ. ಇದು ಬಿಟ್ಟರೆ ನಾವು ಇತ್ತೀಚೆಗೆ ಏನು ನೋಡ್ತಾ ಇದ್ವಿ ಅಂದರೆ, ನಮಗೆ ಒಂದು ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಇದೆ. ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಅಳವಡಿಸ್ಕೊಂಡು ಈಗ ನಮ್ಮಲ್ಲಿ ಒಂದು ಅಲ್ಟ್ರಾಸೌಂಡ್ ಫೆಸಿಲಿಟಿ ಅಂತ ಇದೆ, CT ಸ್ಕ್ಯಾನ್ ಫೆಸಿಲಿಟಿ ಅಂತ ಇದೆ, MRI ಫೆಸಿಲಿಟಿ ಅಂತ ಇದೆ. ಈ ಅಡ್ವಾನ್ಸ್ ಟೆಕ್ನಾಲಜಿಯಿಂದನ ಈ ಕಿಡ್ನಿ ಕ್ಯಾನ್ಸರ್ನ ಇನ್ನೂ ಒಂದು ಬಿಗಿನಿಂಗಲ್ಲೇ ಇದ್ದಾಗ ಕೂಡ ನಾವು ಡಿಟೆಕ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಸೊ ಪೇಷಂಟ್ಗೆ ಸಾಮಾನ್ಯವಾಗಿ ಏನೂ ಲಕ್ಷಣ ಇಲ್ಲದೆ ಇದ್ರೂ ಕೂಡ ಸಾಮಾನ್ಯವಾಗಿ ರೋಗಿ ಬೇರೆ ಕಾರಣದಿಂದ ಒಂದು ಸ್ಕ್ಯಾನಿಂಗ್ ಮಾಡಿಸ್ಬೋದು. ಆ ಬೇರೆ ಕಾರಣಕ್ಕೆ ಸ್ಕ್ಯಾನಿಂಗ್ ಮಾಡಿದಾಗ ಕಿಡ್ನಿಯಲ್ಲಿ ಗಡ್ಡೆ ಇರ್ತಕ್ಕಂಥದ್ದು ಗೊತ್ತಾಗ್ತದೆ. ಒಂದು ರೀತಿ ಅದೃಷ್ಟ ಹೇಳ್ಬೋದು. ಹೌದು ಹೌದು ಹೌದು. ಸೊ ಹಾಗಾಗಿ ಈಗ ಆರಂಭದಲ್ಲಿ ಲಕ್ಷಣ ಗೊತ್ತಾಗೋದಿಲ್ಲ, ಅದು ಒಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಹಾಗಂತ ಹೇಳಿ ಆರಂಭದಲ್ಲಿ ಪತ್ತೆ ಹಚ್ಚಿದ್ರೆ ಗೊತ್ತಾಗಲ್ಲ ಅಂತ ಇಲ್ಲ, ಈಗಿನ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಗೊತ್ತಾಗ್ತದೆ. ಓಕೆ. ಹಾಗಿದ್ರೆ ಡಾಕ್ಟರ್, ನೀವು ನೋಡಿರೋ ಪ್ರಕಾರ ಈಗ ಏಜ್ ಆದವರಲ್ಲಿನೇ ಜಾಸ್ತಿ ಕಿಡ್ನಿ ಕ್ಯಾನ್ಸರ್ ಬರುತ್ತಾ ಅಥವಾ ಯುವಕರಲ್ಲೂ ಬರುವಂತ ಚಾನ್ಸಸ್ ಇರುತ್ತಾ? ಆನ್ ಆನ್ ಆವರೇಜ್ ಯಾವ ವಯಸ್ಸಿನವರಲ್ಲಿ ಈ ಒಂದು ಸಮಸ್ಯೆ ಬರಬಹುದು ಅಂತ? ಸರ್ವೇ ಸಾಮಾನ್ಯವಾಗಿ ಈ ಕಿಡ್ನಿ ಕ್ಯಾನ್ಸರ್ ಅನ್ನೋದು ಸುಮಾರು 50 ರಿಂದ 70 ವರ್ಷ ವಯಸ್ಸಿನ ಜನಗಳಲ್ಲಿ ಕಾಣಿಸ್ಕೊಂತಕ್ಕಂಥದ್ದು ಕಾಮನ್. ಅಂದರೆ ಮಧ್ಯವಯಸ್ಕರು ಮತ್ತು ವಯೋವೃದ್ಧರು ಅಂತ ಏನು ಹೇಳ್ತೇವೆ. ಅಂದರೆ ಯುವಕರಲ್ಲಿ ಕಾಣಿಸ್ಕೋಬಾರ್ದು ಅಂತ ಏನಿಲ್ಲ, ಯುವಕರಲ್ಲಿ ಕೂಡ ಕಾಣಿಸ್ಕೊಂತದೆ. ಆದರೆ ಅವರಿಗೆ ವಯೋವೃದ್ಧರಿಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಕಡಿಮೆ ಅಂಶದಲ್ಲಿ ಕಾಣಿಸ್ಕೊಂತ, ರೇಟಿಂಗ್ ಕಡಿಮೆ ಇದೆ. ಯಾವ ಕಾರಣಕ್ಕೆ ಯುವಕರಲ್ಲಿ ಕಾಣಿಸ್ಕೊಂತ ಇದೆ ಅಂದರೆ, ನಾನು ಆಗಲೇ ಹೇಳಿದಾಗೆ ಈಗ ಜೀವನ ಶೈಲಿಗಳು ಮಾರ್ಪಾಟಾಗಿದೆ ಯುವಕರಲ್ಲಿ. ಒಂದು ಮದ್ಯಪಾನ ಇರ್ಬೋದು, ಧೂಮಪಾನ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ಯುವಕರಲ್ಲಿ ಬರ್ತಾ ಇದೆ. ಬ್ಲಡ್ ಪ್ರೆಷರ್ ಇರ್ಬೋದು. ಆಮೇಲೆ ಕೆಲವು ಟೈಮು ಏನಾಗುತ್ತೆ ಅಂದರೆ, ಇದು ಅನುವಂಶೀಯವಾಗಿ ಕೂಡ ಬಂದಿರತಕ್ಕಂಥದ್ದು ಸಾಧ್ಯ ಇದೆ. ಅನುವಂಶೀಯವಾಗಿ ಏನು ಜೆನೆಟಿಕ್ ಇನ್ಹೆರಿಟೆನ್ಸ್ ಅಂತ ಹೇಳ್ತೇವೋ ಅದು ಯುವಕರಲ್ಲೇನೆ ಜಾಸ್ತಿ ಕಾಣಿಸ್ಕೊಳ್ತದೆ. ಕೆಲವು ಟೈಮು ಕಂಜನೈಟಲ್ ಡಿಸಾರ್ಡರ್ ಅಂತ ಏನು ಹೇಳ್ತೇವೆ, ಸೊ ಅದು ಕೂಡ ಯುವಕರಲ್ಲಿ ಕಾಣಿಸ್ಕೊತದೆ. ಸೊ ಇವು ಹಲವಾರು ಕಾರಣಗಳಿಂದ ಯುವಕರಲ್ಲಿ ಕೂಡ ಕಾಣಿಸ್ಕೊಂತಕ್ಕಂಥ ಸಾಧ್ಯತೆ ಇದೆ. ಅಂದ್ರೆ ಹುಟ್ಟುತ್ತಲೇ ಅವರೆಲ್ಲ ಒಂದು ಸಮಸ್ಯೆ ಇದ್ದಿರಬಹುದಾ?
ಜೆನೆಟಿಕ್ ಇನ್ಹೆರಿಟೆನ್ಸ್ ಇದ್ದಾಗ ಹುಟ್ಟಿದ ತಕ್ಷಣನೇ ಹುಟ್ಟಿದಾಗ್ಲೇ ಅವರಿಗೆ ಜೆನೆಟಿಕ್ ಅಬ್ನಾರ್ಮ್ಯಾಲಿಟಿ ಇರ್ತದೆ. ಆದರೆ ಅದು ವಯಸ್ಸಿಗೆ ಬರ್ತಾ ಆಮೇಲೆ ಕಾಣಿಸ್ಕೊಳ್ತದೆ. ಅಂದ್ರೆ ಸಣ್ಣ ವಯಸ್ಸಲ್ಲಿ ಇರ್ತಾ ಅದಷ್ಟು ಗೊತ್ತಾಗೋದಿಲ್ಲ, ಮತ್ತೆ ಅದು ಉಲ್ಬಣ ಆಗ್ತದೆ. ಓಕೆ ಓಕೆ. ಹಾಗಾದ್ರೆ ಈಗ ಕಿಡ್ನಿ ಕ್ಯಾನ್ಸರ್ ಬರೋದಕ್ಕೆ ಮುಖ್ಯ ಕಾರಣಗಳು ಅಂತ ನೋಡಿದಾಗ ನಮ್ಮ ಅಭ್ಯಾಸಗಳೇ ಆಗಿರುತ್ತೆ ಅಂತ, ಅಂದ್ರೆ ಡಯಾಬಿಟೀಸ್ ಆಗಿರಬಹುದು, ಅಥವಾ BP ಅಥವಾ ಹೈಪರ್ ಟೆನ್ಷನ್, ಒಬೇಸಿಟಿ, ಮದ್ಯಪಾನ ಕೂಡ ಕಾರಣ ಆಗ್ತದೆ. ಓಕೆ ಓಕೆ. ವಯಸ್ಸಾಗೋದು ಈಗ ಯಾವುದೇ ಹ್ಯಾಬಿಟ್ಸ್ ಇಲ್ಲ, ಒಂದು ಪರ್ಸನ್ಗೆ ಈ ಹೇಳಿರುವಂತಹ ಯಾವುದೇ ಹ್ಯಾಬಿಟ್ಸ್ ಇಲ್ಲ, ಆದ್ರೆ 50 ವರ್ಷ ಮೇಲ್ಪಟ್ಟಿದ್ದಾರೆ, ಅವ್ರಿಗೆ ರಿಸ್ಕ್ ಇರುತ್ತೆ ಅಂತ ಹೇಳ್ತೀರಾ? ಹೇಗೆ? ಅವ್ರಿಗೆ ಹ್ಯಾಬಿಟ್ ಇಲ್ಲ ಅಂದ್ರೂ ಕೂಡ ಏನಾಗ್ತದೆ ಅಂದರೆ, ಈ ಕೆಲವು ಟೈಮು ನಾವು ಸ್ಪೊರಾಡಿಕ್ ರೀಸನ್ಸ್ ಅಂತ ಹೇಳ್ತೇವೆ. ನಾವು ಕಿಡ್ನಿ ಕ್ಯಾನ್ಸರ್ ಇನ್ಸಿಡೆನ್ಸ್ ಮಾತಾಡಬೇಕಾದ್ರೆ 90% ಭಾಗ ಸ್ಪೊರಾಡಿಕ್ ಅಂದರೆ ನಮ್ಮ ಪರಿಸರ ಇರ್ಬೋದು, ನಮ್ಮ ಪರಿಸರದಲ್ಲಿ ಇರ್ತಕ್ಕಂಥ ಒಂದು ರಾಸಾಯನಿಕ ಅಂಶ ಇರ್ಬೋದು. ಸೊ ಈ ಪರಿಸರದಿಂದ ಬರ್ತಕ್ಕಂಥ ಇದು ಚಾನ್ಸ್ ಜಾಸ್ತಿ ಇರ್ತದೆ. ಸೊ ನಾವು ಕಂಜನೈಟಲ್ ಆ್ಯಂಡ್ ಇನ್ಹೆರಿಟೆನ್ಸ್ ನೋಡಿದಾಗ ಅದು ಓನ್ಲಿ ಲೆಸ್ ದ್ಯಾನ್ 10% ಇರ್ತದೆ. ಸೊ ಹಾಗಾಗಿ ಪರಿಸರ ಕೂಡ ಅಷ್ಟೇ ಒಂದು ಇದು ಕಾರಣವಾಗಿರ್ತದೆ. ಓಕೆ ಓಕೆ. ಆಹಾರದ ವಿಚಾರದಲ್ಲಿ ಬಂದಾಗ ಸರ್, ಹೆಚ್ಚು ಉಪ್ಪನ್ನು ಸೇವಿಸುವಂಥದ್ದು ಅಥವಾ ಉಪ್ಪು ಹೆಚ್ಚಿರುವಂಥ ಆಹಾರಗಳನ್ನು ಸೇವಿಸಿದ್ವಿ ಅಂತ ಹೇಳಿದ್ರೆ ಅದು ಕಿಡ್ನಿಯ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರಬಹುದಾ? ಸ್ಪೆಷಲಿ ಕ್ಯಾನ್ಸರ್ ಬರೋದಕ್ಕೇನಾದರೂ ಕಾರಣ ಆಗ್ಬಹುದಾ, ಹೇಗೆ ಅಂತ? ಹೌದು, ಉಪ್ಪು ನಮ್ಮ ಸಂಶೋಧನೆ ಪ್ರಕಾರ ಒಂದು ಡೈರೆಕ್ಟ್ ಲಿಂಕ್ ಇಲ್ಲ ಉಪ್ಪು ಮತ್ತೆ ಕಿಡ್ನಿ ಕ್ಯಾನ್ಸರ್ಗೆ. ಸೊ ಯಾವ ರೀತಿ ಉಪ್ಪು ಶರೀರದ ಮೇಲೆ ಪರಿಣಾಮ ಬೀರುತ್ತೆ ಅಂತಂದ್ರೆ, ಉಪ್ಪು ಅಂತಂದ್ರೆ ಏನು, ಅದು ಬೇಸಿಕಲಿ ಸೋಡಿಯಂ. ಅದು ಹೌದು. ಯಾವಾಗ ನಮ್ಮ ಶರೀರದಲ್ಲಿ ಸೋಡಿಯಂ ಕಂಟೆಂಟ್ ಜಾಸ್ತಿ ಆಗ್ತದೋ ಆಗ ರಕ್ತದ ಒತ್ತಡ ಜಾಸ್ತಿ ಆಗ್ತದೆ. ರಕ್ತದ ಒತ್ತಡ ಜಾಸ್ತಿ ಆದಾಗ ಅದು ರಕ್ತನಾಳಗಳ ಮೇಲೆ ಪ್ರಭಾವ ಬೀರ್ತದೆ. ಅಲ್ಲಿ ಒಂದು ಕ್ರಾನಿಕ್ ಇನ್ಫ್ಲಮೇಷನ್ ಅಂತ ಆಗ್ತದೆ, ರಕ್ತನಾಳಗಳು ಡ್ಯಾಮೇಜ್ ಆಗ್ತವೆ, ಆವಾಗ ಕಿಡ್ನಿ ಡಿಸೀಸ್ ಬರ್ತದೆ. ಕಿಡ್ನಿ ಡಿಸೀಸ್ ಬಂದು ಕಿಡ್ನಿ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಇದು ಹಲವಾರು ವೈಜ್ಞಾನಿಕ ಸಂಶೋಧನೆಗಳನ್ನ ಮಾಡಿ ಅದು ಖಚಿತಪಡಿಸಿಕೊಂಡಿದ್ದಾರೆ. ಓಕೆ ಓಕೆ. ಹಾಗಾಗಿ ಡೈರೆಕ್ಟ್ ಕನೆಕ್ಷನ್ ಅನ್ನೋ ತರ ಇಲ್ಲ, ಆದ್ರೆ ಒಂದಕ್ಕೊಂದು ಹಂತವಾಗಿ ಅಲ್ಲಿ ಕನೆಕ್ಷನ್ಸ್ ಇದೆ ಅಂತ. ಹಾಗಾಗಿ ಹೆಚ್ಚು ಉಪ್ಪನ್ನು ಸೇವಿಸಿದ್ರೆ ಅದು ಕಿಡ್ನಿ ಮೇಲೆ ಪರಿಣಾಮ ಬೀರುತ್ತೆ. ಹೆಚ್ಚು ಉಪ್ಪು ಸೇವಿಸಬಾರ್ದು, ಆದಷ್ಟು ಕಡಿಮೆ ಮಿತವಾಗಿ ಬಳಸಬೇಕು. ಹಾಗೆಯೇ ಈವನ್ ನಾವೇನು ಜಂಕ್ ಫುಡ್ ಅಂತ ಹೇಳ್ತೇವೆ, ನಾವು ಫಾಸ್ಟ್ ಫುಡ್ ಅಂತ ಹೇಳ್ತೇವೆ, ಆಮೇಲೆ ಪ್ರೋಸೆಸ್ಡ್ ಫುಡ್ ಅಂತ ಹೇಳ್ತೇವೆ. ಸೊ ಇದು ಎಲ್ಲ ಇದ್ರೂ ಕೂಡ ಜೀವನ ಶೈಲಿಯಲ್ಲಿ ಈಗ ಅತಿ ಹೆಚ್ಚು ಸೇವಿಸೋರಲ್ಲಿ ಏನಾಗ್ತದೆ, ಇದೆಲ್ಲ ಒಬಿಸಿಟಿ ಆಗ್ತದೆ. ಈ ಜಂಕ್ ಫುಡ್ ತಿನ್ನೋದ್ರಿಂದ ಒಬಿಸಿಟಿ ಆಗ್ತದೆ. ಒಬಿಸಿಟಿ ಆದಾಗ ಏನಾಗುತ್ತೆ ಅಂದರೆ ಕೊಬ್ಬಿನ ಅಂಶ ಜಾಸ್ತಿ ಆಗುತ್ತೆ. ಕೊಬ್ಬಿನ ಅಂಶ ಜಾಸ್ತಿ ಆದರೆ ಶರೀರದಲ್ಲಿ ಹಾರ್ಮೋನ್ಗಳ ಏರಿಳಿತ ಆಗ್ತದೆ. ಯಾವಾಗ ಅದು ಏರಿಳಿತ ಆಗ್ತದೋ ಆಗ ನಮಗೆ ಬ್ಲಡ್ ಪ್ರೆಷರ್ ಬರ್ತದೆ. ಬ್ಲಡ್ ಪ್ರೆಷರ್ ಬಂದು ಆಮೇಲೆ ಕಿಡ್ನಿ ಸಮಸ್ಯೆ ಆಗಿ ಕಿಡ್ನಿ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಇದೆ. ಸೊ ಇದು ಜಂಕ್ ಫುಡ್, ಪ್ರೋಸೆಸ್ಡ್ ಫುಡ್, ಫಾಸ್ಟ್ ಫುಡ್ ಡೈರೆಕ್ಟ್ ರಿಲೇಷನ್ ಇಲ್ಲ ಅಂದ್ರೂ ಇಂಡೈರೆಕ್ಟ್ಲಿ ಇಟ್ ಕ್ಯಾನ್ ಕಾಸ್ ಕಿಡ್ನಿ ಕ್ಯಾನ್ಸರ್. ಕಾರಣ ಆಗೇ ಆಗುತ್ತೆ ಅಂತ. ಹಾಗಾಗಿ ನಾನು ಅದೇ ಕೇಳಬೇಕು ಅಂತಿದ್ದೆ, ಒಬೇಸಿಟಿಯಿಂದ ಹೇಗೆ ಕಿಡ್ನಿ ಕ್ಯಾನ್ಸರ್ ಬರುತ್ತೆ? ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ. ಓಕೆ. ಸೊ ಒಬೇಸಿಟಿಯಿಂದ ಅಥವಾ ಬೊಜ್ಜು ಇರೋದ್ರಿಂದಾಗಿ ಅದು ಬಿಪಿಗೆ ಕಾರಣ ಆಗ್ಬಹುದು, ಬಿಪಿಯಿಂದ ಕಿಡ್ನಿ ಕ್ಯಾನ್ಸರ್ ಬರುವಂತಹ ಸಾಧ್ಯತೆಗಳು ಇರುತ್ತೆ ಅಂತ. ಓಕೆ ಡಾಕ್ಟರ್, ಹಾಗಿದ್ರೆ ಈ ಕಿಡ್ನಿ ಕ್ಯಾನ್ಸರ್ಗೆ ಟೆಸ್ಟ್ಗಳು ಯಾವ್ದೆಲ್ಲ ಮಾಡ್ತಾರೆ? ನೀವು ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಪ್ರಥಮ ಹಂತದಲ್ಲಿ, ಆರಂಭಿಕ ಹಂತದಲ್ಲಿ ಅದನ್ನ ಪತ್ತೆ ಹಚ್ಚಬಹುದು ಅಂತ. ಯಾವೆಲ್ಲ ಮುಖ್ಯ ಪರೀಕ್ಷೆಗಳು ಇದಕ್ಕಿದಾವೆ ಅಂತ? ಕಿಡ್ನಿ ಕ್ಯಾನ್ಸರ್ ಪತ್ತೆ ಹಚ್ಚೋದಕ್ಕೆ ಹಲವಾರು ಟೆಸ್ಟ್ಗಳಿದ್ದಾವೆ. ಮೊದಲನೇದಾಗಿ ಏನಂತಂದರೆ ಒಂದು ಯೂರಿನ್ ಟೆಸ್ಟ್. ಅದು ಬಹಳ ಸಿಂಪಲ್ ಟೆಸ್ಟ್. ಅದು ಎಲ್ಲಿ ಯಾವ ಲ್ಯಾಬೊರೇಟರಿಗೆ ಹೋದ್ರೂ ನಮಗೆ ಅದು ಸಿಗ್ತದೆ. ಸೊ ಯೂರಿನ್ ಪರೀಕ್ಷೆ ಮೂತ್ರ ಪರೀಕ್ಷೆ ಮಾಡೋದ್ರಿಂದ ನಾವು ಏನು ನೋಡ್ತೀವಿ, ಅದರಲ್ಲಿ ಏನಾದರೂ ರಕ್ತ ಕಣಗಳಿದಾವ, ರಕ್ತ ಇದೆಯಾ, ಅಥವಾ ಏನಾದರೂ ಇನ್ಫೆಕ್ಷನ್ ಎವಿಡೆನ್ಸ್ ಇದೆಯಾ, ಇದು ನೋಡ್ತೇವೆ. ಸಪೋಸ್ ಏನಾದರೂ ಅದರಲ್ಲಿ ಯೂರಿನ್ನಲ್ಲಿ, ಮೂತ್ರದಲ್ಲಿ ರಕ್ತ ಇದ್ದರೆ ಅದನ್ನು ಯಾವಾಗಲೂ ನಿರ್ಲಕ್ಷ್ಯ ಮಾಡಬಾರ್ದು. ಎರಡನೇದಾಗಿ ಕೆಲವು ರಕ್ತ ಪರೀಕ್ಷೆಗಳನ್ನು ಮಾಡಬೇಕು. ರಕ್ತ ಪರೀಕ್ಷೆ ಏನು ಮಾಡ್ತೇವೆ, ರಕ್ತ ಪರೀಕ್ಷೆ ಮಾಡೋದ್ರಿಂದ ಡೈರೆಕ್ಟಾಗಿ ಕಿಡ್ನಿ ಕ್ಯಾನ್ಸರ್ ಇದೆ ಅಂತ ನಮಗೆ ಖಚಿತಪಡೋದಿಲ್ಲ, ಆದರೆ ಕಿಡ್ನಿ ಕಾರ್ಯಕ್ಷಮತೆ ಬಗ್ಗೆ ನಮಗೆ ತೋರಿಸ್ಕೊಡ್ತದೆ, ಯಾವ ರೀತಿ ಕಿಡ್ನಿ ಕಾರ್ಯ ಮಾಡ್ತಾ ಇದೆ. ಯಾಕಂದರೆ ನಮಗೆ ಒಂದು ಸೀರಮ್ ಕ್ರಿಯಾಟಿನಿನ್ ಅಂತೀವಿ, ಬ್ಲಡ್ ಯೂರಿಯಾ ಅಂತೀವಿ, ಆಮೇಲೆ EGFR ಅಂತೀವಿ, ದಟ್ ಈಸ್ ಗ್ಲಮರುಲಾರ್ ಫಿಲ್ಟ್ರೇಷನ್ ರೇಟ್. ಇದೆಲ್ಲ ಕಿಡ್ನಿಯ ಕಾರ್ಯಕ್ಷಮತೆ ಬಗ್ಗೆ ನಮಗೆ ತೋರಿಸುತ್ತೆ. ಸಪೋಸ್ ಈಗ ಏನಾದರೂ ಕಿಡ್ನಿ ಕಾರ್ಯಕ್ಷಮತೆ ಏನಾದರೂ ತೊಂದರೆ ಆಗಿದ್ದರೆ ಮುಂದೆ ಅದು ಕಿಡ್ನಿ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಎರಡನೇದಾಗಿ ರಕ್ತ ಪರೀಕ್ಷೆ.
ಮೂರನೇದಾಗಿ ಒಂದು ಅಲ್ಟ್ರಾಸೌಂಡ್ ಪರೀಕ್ಷೆ ಅಂತ ಹೇಳ್ತೇವೆ. ನಾವು ಅಲ್ಟ್ರಾಸೌಂಡ್ ಪರೀಕ್ಷೆ ಮಾಡೋದ್ರಿಂದ ನಮ್ಮ ಕಿಡ್ನಿಯಲ್ಲಿ ಯಾವುದೇ ಒಂದು ಥರದ ಗಡ್ಡೆ ಇದ್ದರೆ ನಮಗೆ ಗೊತ್ತಾಗ್ತದೆ. ಆ ಪೇಷಂಟ್ಗೆ ರೋಗಿಗೆ ಯಾವ ಲಕ್ಷಣವೂ ಇಲ್ಲದೇ ಇರ್ಬೋದು, ಆದರೆ ನಮಗೆ ಯಾವುದೇ ಒಂದು ಗಡ್ಡೆ ಇದ್ದರೆ ನಮಗೆ ಅದು ಗೊತ್ತಾಗ್ತದೆ. ನಮಗೆ ಅಲ್ಟ್ರಾಸೌಂಡ್ ಪರೀಕ್ಷೆ ಮಾಡಿ ಯಾವುದಾದ್ರೂ ಗಡ್ಡೆ ಇದೆ ಅಂತ ಗೊತ್ತಾದರೆ ನಮಗೆ ಅದು ಖಚಿತಪಡಿಸ್ಕೋಬೇಕು, ಅದು ಕಿಡ್ನಿ ಕ್ಯಾನ್ಸರೋ ಅಥವಾ ಕ್ಯಾನ್ಸರ್ ಇಲ್ಲದೇ ಇರತಕ್ಕಂಥ ಗಡ್ಡೆನೋ ಅಂತ ಖಚಿತಪಡಿಸ್ಬೇಕು. ಆಗ ನಾವೇನು ಮಾಡ್ತೀವಿ ಅಂದರೆ ಕಾಂಟ್ರಾಸ್ಟ್ ಎನ್ಹಾನ್ಸ್ CT ಸ್ಕ್ಯಾನ್ ಅಂತ ಹೇಳ್ತೇವೆ. ದಟ್ ಇಸ್ ಅಡ್ವಾನ್ಸ್ ಟೆಕ್ನಾಲಜಿ. CT ಸ್ಕ್ಯಾನ್ ಮಾಡೋದ್ರಿಂದ ನಮಗೆ ಗಡ್ಡೆ ಎಷ್ಟು ಕಿಡ್ನಿಯಲ್ಲಿದೆಯೋ ಅಥವಾ ಬೇರೆ ಕಡೆ ಇದೆಯೋ, ಕಿಡ್ನಿಯಲ್ಲಿದ್ದರೆ ಅದು ಎಷ್ಟು ದಪ್ಪವಾಗಿದೆ, ಅದು ಸೈಜ್ ಮ್ಯಾಟರ್ಸ್. ಆಮೇಲೆ ಅದು ಎಲ್ಲಿ ಬೇರೆ ಕಡೆ ಎಲ್ಲಾದರೂ ಹರಡಿದೆಯಾ, ಅದರ ಸುತ್ತ ಇರ್ತಕ್ಕಂಥ ಲಿಂಫ್ ನೋಡ್ ಅಂತ ಏನಂತ ಕರಿತೇವೆ, ಅಲ್ಲಿಗೆ ಹರಡಿದೆಯಾ ಅಥವಾ ಲಿವರ್ಗೆ ಹರಡಿದೆಯಾ, ಶ್ವಾಸಕೋಶಕ್ಕೆ ಹರಡಿದೆಯಾ, ಬೇರೆ ಎಲ್ಲೆಲ್ಲಿ ಹರಡಿದೆ ಅಂತ ಅದು ಡೀಟೈಲ್ ಗೊತ್ತಾವೆ. ಕೆಲವು ಟೈಮ್ ಏನಾಗ್ತದೆ ಅಂದರೆ ನಮಗೆ ಕಿಡ್ನಿ ಕಾರ್ಯಕ್ಷಮತೆ ಸರಿಗಿರೋದಿಲ್ಲ, ಕ್ರಿಯಾಟಿನಿನ್ ಜಾಸ್ತಿ ಆಗಿರ್ತದೆ. ಹಾಗಾಗಿ ನಾವು ಕಾಂಟ್ರಾಸ್ಟ್ ಕೊಡೋದಕ್ಕೆ ಬರೋದಿಲ್ಲ CT ಸ್ಕ್ಯಾನಲ್ಲಿ. ಆಗ ನಾವು MRI ಟೆಸ್ಟ್ ಮಾಡಬೇಕಾಗ್ತದೆ. MRI ಕೂಡ ನಮಗೆ ಇದೆಲ್ಲನೂ ಗೊತ್ತಾಗ್ತದೆ, ಅಥೆಂಟಿಕ್ ರಿಸಲ್ಟ್ ಅನ್ನು ಕೊಡುತ್ತೆ ಅಂತ. ಓಕೆ. ಕಿಡ್ನಿ ಕ್ಯಾನ್ಸರ್ನ ಕಾರಣದಲ್ಲಿ ಕೆಲವರಿಗೆ ಒಂದು ಡೌಟ್ ಇರ್ಬೋದು, ಹೆಚ್ಚು ನೋವಿನ ಮಾತ್ರೆಗಳನ್ನು ತಗೊಂಡ್ರೆ ಅಥವಾ ಪೇನ್ ಕಿಲ್ಲರ್ ತಗೊಂಡ್ವಿ ಅಂತ ಹೇಳಿದ್ರೆ ಕಿಡ್ನಿ ಫೇಲ್ಯೂರ್ ಆಗುತ್ತೆ ಅನ್ನುವಂಥ ಒಂದು ಥಾಟ್ ಇರುತ್ತೆ. ಸೊ ಕಿಡ್ನಿ ಕ್ಯಾನ್ಸರ್ ಕೂಡ ಬರುತ್ತಾ ಹೇಗೆ ಅಂತ ಸರ್, ಅಥವಾ ಇದೊಂದು ಮಿತ್ ಅಂತ ಹೇಳ್ತೀರಾ? ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಅಥವಾ ಅನಾಲ್ಜೆಸಿಕ್ಸ್ ಅಂತ ಏನು ಹೇಳ್ತೇವೋ, ಅನಾಲ್ಜೆಸಿಕ್ಸು ಮತ್ತು ಕಿಡ್ನಿ ಕ್ಯಾನ್ಸರ್ಗೆ ಡೈರೆಕ್ಟ್ ಲಿಂಕ್ ಇಲ್ಲ. ಸೊ ಇದು ಏನು ಮಾಡ್ತದೆ, ಪೇಯ್ನ್ ಕಿಲ್ಲರ್ಸು ಭಾಳ ಮುಖ್ಯವಾಗಿ ನಾವು ತಿಳ್ಕೊಬೇಕಂತಂದರೆ, ವಿತೌಟ್ ಪ್ರಿಸ್ಕ್ರಿಪ್ಷನ್, ಡಾಕ್ಟರ್ ಸಲಹೆ ಇಲ್ದಲೆ ಯಾವ ಒಂದು ಪೇಯ್ನ್ ಕಿಲ್ಲರ್ ಕೂಡ ಯಾರೂ ಉಪಯೋಗಿಸಬಾರದು. ಸೊ ಡಾಕ್ಟರ್ ಸಲಹೆ ಇದ್ದರೆ ಮಾತ್ರ ಉಪಯೋಗಿಸ್ಬೇಕು, ಅದು ಭಾಳ ಮುಖ್ಯ. ಎರಡನೇದು, ನಾವು ಎಷ್ಟು ತಗೋತಾ ಇದ್ವಿ, ಡೋಸೇಜ್ ಎಷ್ಟಿದೆ ಟ್ಯಾಬ್ಲೆಟು, ಆಮೇಲೆ ಡ್ಯೂರೇಷನ್ ಎಷ್ಟಿದೆ, ಎಷ್ಟು ದಿವಸ ಇವು ಭಾಳ ಮುಖ್ಯ. ಡಾಕ್ಟರ್ ಸಲಹೆ ಇರಬೇಕು, ಡೋಸೇಜ್ ಡಾಕ್ಟ್ರ್ ಹೇಳಿದ ಡೋಸೇಜ್ ತೊಗೋಬೇಕು, ಡಾಕ್ಟ್ರ್ ಹೇಳಿದ ಡ್ಯೂರೇಷನ್ ತೊಗೋಬೇಕು. ಸೊ ಹಾಗೆ ತೊಗೊಂಡಾಗ ನಮಗೇನು ಕಿಡ್ನಿ ಸಮಸ್ಯೆ ಬರೋದಿಲ್ಲ. ನಾವು ಯಾವಾಗ ಡಾಕ್ಟರ್ ಸಲಹೆ ಇಲ್ದಲೆ ಜಾಸ್ತಿ ಡೋಸ್, ಜಾಸ್ತಿ ಟ್ಯಾಬ್ಲೆಟು, ಜಾಸ್ತಿ ತಿಂಗಳಂಗೆ, ಕೆಲವು ಟೈಮ್ ಕಾಲು ನೋವಿದೆ, ಕೈ ನೋವಿದೆ ಅಂತ ತಿಂಗಳಂಗಟ್ಲೆ, ವರ್ಷಾನ್ಗಟ್ಲೆ ನಾವು ಯಾವಾಗ ಪೇನ್ ಕಿಲ್ಲರ್ ಉಪಯೋಗಿಸ್ತೀವೋ ಆಗ ಕಿಡ್ನಿ ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಕಿಡ್ನಿ ಡ್ಯಾಮೇಜ್ ಆದಾಗ ಕಿಡ್ನಿ ಡ್ಯಾಮೇಜ್ ಇಂಡೈರೆಕ್ಟ್ಲಿ ಕಿಡ್ನಿ ಕ್ಯಾನ್ಸರ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಓಕೆ, ಹಾಗಾದ್ರೆ ಕಿಡ್ನಿ ಫೇಲ್ಯೂರ್ಗೂ ಕಿಡ್ನಿ ಕ್ಯಾನ್ಸರ್ಗೂ ಕನೆಕ್ಷನ್ ಇದೆಯಾ? ಕನೆಕ್ಷನ್ ಇದೆ. ಹೇಗೆ ಸರ್? ಸೊ ಕಿಡ್ನಿ ಫೇಲ್ಯೂರಲ್ಲಿ ಏನಾಗ್ತದೆ ಅಂತಂದರೆ, ರಕ್ತನಾಳಗಳು, ನಮ್ಮ ಏನು ಗ್ಲಾಮರುಲಸ್ ಇರ್ತಕ್ಕಂಥ ಒಂದು ಸಣ್ಣ ರಕ್ತನಾಳಗಳು ಇರ್ತವೋ ಅದು ಡ್ಯಾಮೇಜ್ ಆಗ್ತದೆ. ಅದು ಡ್ಯಾಮೇಜ್ ಆದಾಗ ನಮ್ಮ ಕೋಶಗಳು ಅಂತ ಏನು ಹೇಳ್ತೇವೆ, ದಟ್ ಸೆಲ್ಸ್, ಕಿಡ್ನಿ ಸೆಲ್ಸ್, ಅದು ಡ್ಯಾಮೇಜ್ ಆಗ್ತದೆ. ಆಗ ಕ್ರಾನಿಕ್ ಇನ್ಫ್ಲಮೇಷನ್ ಸೆಟ್, ಉರಿ ಊತ ಅಂತ ಹೇಳ್ತೇವೆ, ಕ್ರಾನಿಕ್ ಇನ್ಫ್ಲಮೇಷನ್ ಸೆಟ್ ಆಗ್ತದೆ. ಕ್ರಾನಿಕ್ ಇನ್ಫ್ಲಮೇಷನ್ ಸೆಟ್ ಆದಾಗ ಏನಾಗುತ್ತೆ ಅಂದರೆ, ಆ ಸೆಲ್ಗಳೇನು ಇರ್ತವೋ ಅವು ಅನ್ಕಂಟ್ರೋಲ್ಡ್ ಡಿವಿಷನ್ ಸ್ಟಾರ್ಟ್ ಆಗ್ತದೆ. ಆಗ ಸ್ಟಾರ್ಟ್ ಆದಾಗ ಅದು ಕಿಡ್ನಿ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಇರ್ತದೆ. ಓಕೆ ಓಕೆ, ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಡ್ನಿ ಆರೋಗ್ಯದ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದೀರಾ. ಸೊ ಕಿಡ್ನಿ ಕ್ಯಾನ್ಸರ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನಿದೆ, ಕಿಡ್ನಿ ಕ್ಯಾನ್ಸರ್ ಅಂತ ಡಿಟೆಕ್ಟ್ ಆಯಿತು ಅಂದ ತಕ್ಷಣವೇ ಹೆದರ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಅದು ಯಾವ ಸ್ಟೇಜಲ್ಲಿ ಇದೆ, ಟ್ರೀಟ್ಮೆಂಟ್ ಏನು ಅನ್ನೋದನ್ನು ವೈದ್ಯರು ಖಂಡಿತವಾಗಿಯೂ ಎಕ್ಸ್ಪ್ಲೈನ್ ಮಾಡ್ತಾರೆ, ಅದಕ್ಕೆ ತಕ್ಕನಾಗಿರುವಂಥ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಸೊ ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಹಾಗಂತ ಹೇಳಿ ಲಕ್ಷಣ ಇಲ್ಲ ಅಂತ ಹೇಳಿ ಕೇರ್ಲೆಸ್ ಮಾಡುವಂಥದ್ದು ಕೂಡ ತಪ್ಪು ಅನ್ನೋದನ್ನು ನಮ್ಮ ಆಡಿಯನ್ಸ್ಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ನಮಸ್ತೆ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಡ್ನಿ ಆರೋಗ್ಯದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.